ಇವತ್ತು ಭಾರತದ ಯುವ ಮನಸ್ಸುಗಳ ಮಹಾಗುರು ಪರಮ ಪೂಜ್ಯ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಸಾಕಷ್ಟು ಮಿತ್ರರು ಬಹುದಿನಗಳಿಂದ ವಿವೇಕಾನಂದರ ಬಗ್ಗೆ ಹೇಳೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಏನಂತ ಹೇಳೋದು, ಎಲ್ಲಿಂದ ಆರಂಭ ಮಾಡೋದು, ಆ ಆಧ್ಯಾತ್ಮ ಗಜಕೇಸರಿಯನ್ನ ಹೇಗೆ ಪರಿಚಯ ಮಾಡಿಕೊಡೋದು, ಅದೇನು ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸ್ಬಿಡೋ ವಿಷಯನ. ಆದರೂ ಗೆಳೆಯರೆ, ಈ ವಿಡಿಯೋದ ಕಾಲ ಪರಿಮಿತಿ ಹಾಗೂ ನನ್ನ ಇತಿಮಿತಿಗಳಲ್ಲಿ ಆ ಮಹಾನ್ ಚೇತನದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಇಲ್ಲಿಡೋ ಪ್ರಯತ್ನ ಮಾಡ್ತೀನಿ. ಅದು 1863ನೇ ಇಸ್ವಿ. ಭಾರತ ಸಂಪೂರ್ಣವಾಗಿ ಅಜ್ಞಾನ ಹಾಗೂ ಅಂಧಕಾರದಲ್ಲಿ ಮುಳುಗೋಗಿತ್ತು. ಒಂದು ಕಡೆ ದಾಸ್ಯ, ಮತ್ತೊಂದು ಕಡೆ ಮೌಢ್ಯ, ಲಾಲಸೆಗಳು, ಅಹಂಕಾರ, ಕೀಳರಿಮೆಗಳು, ಶ್ರೇಷ್ಠತೆಯ ರೋಗಗಳು, ಒಟ್ಟಾರೆಯಾಗಿ ಭಾರತದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗಿದ್ದ ಸಮಯ ಅದು. ಅಂಥ ದಿನಗಳಲ್ಲಿ ಭಾರತದಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ಆ ಮಹಾನ್ ಚೇತನ ಕೇವಲ ಭಾರತವನ್ನು ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಜ್ಞಾನದ ಬೆಳಕನ್ನು ಕೊಡೋ ಕೆಲಸ ಮಾಡಿದ್ರು. ಭಾರತದ ಆಧ್ಯಾತ್ಮಿಕ ಔನ್ನತ್ಯವನ್ನ ಜಗತ್ತಿಗೆ ಸಾರಿದ್ರು. ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮದ ಕತ್ತಲು ಆವರಿಸಿದಾಗ ನಾನು ಹುಟ್ಟಿ ಬರ್ತೀನಿ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ ಹಾಗೆ, ಅವತ್ತಿಗೆ ಅಧರ್ಮದಿಂದ ಆವರಿಸಿಕೊಂಡಿದ್ದ ಅಜ್ಞಾನವನ್ನ ಹೋಗಲಾಡಿಸೋದಿಕ್ಕೆ ಆ ಬೆಳಕಿನ ಪುಂಜ ಮತ್ತೆ ಹುಟ್ಟಿ ಬಂದಿತ್ತು. ಆ ಮಹಾಪುರುಷ ಮತ್ತಿನ್ಯಾರೂ ಅಲ್ಲ, ಪರಮಗುರು ಸ್ವಾಮಿ ವಿವೇಕಾನಂದ. ಸ್ನೇಹಿತರೆ, ನಿಮಗೆ ಸೆಪ್ಟೆಂಬರ್ 11 ಅಂದ ಕೂಡಲೇ ತಕ್ಷಣ ನೆನಪಾಗೋದು ಅಮೆರಿಕಾದ ಹೆಮ್ಮೆಯಂತಿದ್ದ ವಿಶ್ವ ವ್ಯಾಪಾರ ಕೇಂದ್ರವನ್ನ ನೆಲಕ್ಕುರುಳಿಸಿದ್ದ ಭಯೋತ್ಪಾದಕರ ದಾಳಿ. ಆದರೆ ಅದಕ್ಕೊಂದು ಶತಮಾನದ ಹಿಂದೆ ಅದೇ ಅಮೆರಿಕಾದಲ್ಲಿ ಅದೇ ಸೆಪ್ಟೆಂಬರ್ 11ರಂದು ಪಾಶ್ಚಿಮಾತ್ಯ ದೇಶಗಳ ಅಹಂಕಾರದ ಕಿರೀಟವನ್ನು ಉರುಳಿಸಿ ಭಾರತದ ಆಧ್ಯಾತ್ಮ ಹಿರಿಮೆ ಗರಿಮೆಗಳನ್ನ ವಿಶ್ವಕ್ಕೆ ಸಾರುವ ಕೆಲಸ ನಡೆದಿತ್ತು. ಅವತ್ತು ಪಾಶ್ಚಾತ್ಯರ ಅಹಂಕಾರವನ್ನು ಕೊಚ್ಚಿ ಹಾಕಿದ ಆ ಆಧ್ಯಾತ್ಮ ಸುನಾಮಿಯ ಹೆಸರು ಸ್ವಾಮಿ ವಿವೇಕಾನಂದ. ಇಡೀ ಭಾರತವನ್ನು ಪರ್ಯಟನೆ ಮಾಡಿ ಇಲ್ಲಿ ಧರ್ಮದ ಹೆಸರಲ್ಲಿ ನಡೀತಿದ್ದ ಮೌಢ್ಯಗಳನ್ನು ಖಂಡಿಸ್ತಾ, ಸನಾತನ ಧರ್ಮದ ಹಿರಿಮೆಯನ್ನ ಸಾರ್ತಾ, ಮನುಷ್ಯ ನಿರ್ಮಿತ ಜಾತಿ ಪಂಥಗಳ ಗೋಡೆಗಳನ್ನು ಒಡೆಯೋದಕ್ಕೆ ಕರೆ ಕೊಡ್ತಾ, ಆತ್ಮ ಹಾಗೂ ಪರಮಾತ್ಮರ ಅನುಸಂಧಾನದ ಬಗ್ಗೆ ಬೋಧಿಸ್ತಾ, ಯುವ ಶಕ್ತಿಯನ್ನ ಎಚ್ಚರಿಸ್ತಾ, ಕರ್ತವ್ಯಮುಖಿಯಾಗೋದಕ್ಕೆ ಪ್ರೇರೇಪಿಸ್ತಾ, ಭವ್ಯ ಭಾರತದ ಏಕತೆಗೆ ಮತ್ತೆ ಅಡಿಗಲ್ಲು ಹಾಕಿದ್ದು ಮಹಾನ್ ಗುರು ವಿವೇಕಾನಂದ. ಅವ್ರ ಬಗ್ಗೆ ಏನ್ ಹೇಳಿದ್ರು, ಎಷ್ಟು ಹೇಳಿದ್ರು ಅದು ತುಂಬಾನೇ ಕಡಿಮೆ. ಶಿಕಾಗೋದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ವಿವೇಕಾನಂದರಿಗೆ ಸಿಕ್ಕ ಸಮಯ ಆದ್ರೂ ಎಷ್ಟು. ಅತ್ಯಲ್ಪ ಸಮಯದಲ್ಲೇ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಅಲ್ಲಿ ನೆರೆದಿದ್ದವರನ್ನ ಸಂಬೋಧಿಸುವ ಮೂಲಕ ಭಾರತದ ವಿಶ್ವ ಭ್ರಾತೃತ್ವವನ್ನ ಜಗತ್ತಿಗೆ ಸಾರಿದ್ದು ವಿವೇಕಾನಂದರು. ಅವತ್ತು ಆ ಸಮ್ಮೇಳನದಲ್ಲಿ ಭಾಗವಹಿಸೋದಿಕ್ಕೆ ಒಂದು ಶಿಫಾರಸು ಪತ್ರ ಕೂಡ ಅವರ ಬಳಿ ಇರಲಿಲ್ಲ. ಭಾರತೀಯರು ಅಂದ್ರೆ ಗುಲಾಮರು, ನಾಗರಿಕರು, ಹಾವು ಹಿಡಿದು ಆಡಿಸುವವರು ಅಂತೆಲ್ಲ ಭಾವಿಸಿದ್ದ ಪಾಶ್ಚಾತ್ಯ ಜಗತ್ತಿಗೆ ಭಾರತದ ಸಾಂಸ್ಕೃತಿಕ, ಆಧ್ಯಾತ್ಮಿಕ, ತಾತ್ವಿಕ ಚಿಂತನೆಗಳ ಬಗ್ಗೆ ಹಾಗೂ ಈ ಮಣ್ಣಿನ ಜ್ಞಾನ ಪರಂಪರೆಯ ಬಗ್ಗೆ, ವಿಶ್ವ ಸೌಭ್ರಾತೃತ್ವದ ಬಗ್ಗೆ ಅರಿವು ಮೂಡಿಸಿದ್ದು ಸ್ವಾಮಿ ವಿವೇಕಾನಂದರು. ಇಡೀ ಜಗತ್ತಿಗೆ ವಿವೇಕ ಕೊಟ್ಟವರು. ಬಹುಶಃ ಅದಕ್ಕಾಗಿನೇ ಅವರಿಗೆ ಅವರ ಗುರುಗಳು ವಿವೇಕಾನಂದ ಅನ್ನೋ ಹೆಸರಿಟ್ರೇನೋ. ಅವತ್ತು ಈ ಮಹಾಗುರುವಿನ ಪ್ರಭಾವಕ್ಕೊಳಗಾದ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ ಅಮೆರಿಕಾದ ನೆಲದ ಮೇಲೆ ಕಳೆದ 400 ವರ್ಷಗಳಲ್ಲಿ ಇಂಥ ಜ್ಞಾನಿ ತಿರುಗಾಡಿದ ಉಲ್ಲೇಖಗಳೇ ಇಲ್ಲ ಅಂತ ಉದ್ಗರಿಸಿ ಬಿಟ್ರಂತೆ. ಅದು ಸ್ವಾಮಿ ವಿವೇಕಾನಂದರ ಸಾಧನೆ. 1863 ಜನವರಿ 12ನೇ ತಾರೀಕು ಕೋಲ್ಕತ್ತಾದ ದತ್ತಾ ಕುಟುಂಬದಲ್ಲಿ ಜನಿಸಿದ ವಿವೇಕಾನಂದರ ಮೂಲ ಹೆಸರು ನರೇಂದ್ರ ದತ್ತ. ತಂದೆ ವಿಶ್ವನಾಥ ದತ್ತರು ಕೋಲ್ಕತ್ತಾದ ಖ್ಯಾತ ವಕೀಲರಾಗಿದ್ರು. ತಾಯಿ ಭುವನೇಶ್ವರಿ ಸದ್ಗೃಹಸ್ಥ ಹೆಣ್ಣುಮಗಳು, ಮಹಾನ್ ದೈವಭಕ್ತೆ ಕೂಡ. ಬಾಲ್ಯದಿಂದಲೂ ನರೇಂದ್ರ ಮಹಾನ್ ಹಠಮಾರಿ ಹಾಗೂ ವಿಪರೀತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ತಾಯಿ ಭಕ್ತಿ ಹಾಗೂ ದೇಶಭಕ್ತಿಯ ಕಥೆಗಳನ್ನು ಹೇಳಿ ಬೆಳೆಸ್ತಾ ಇದ್ರು. ಅದು ಸ್ಥಿತಿವಂತ ಕುಟುಂಬ. ಆದ್ರೆ ನರೇಂದ್ರರ ತಲೆಗೆ ಅದರ ಯಾವ ಮತವೂ ಇರಲಿಲ್ಲ. ಸಾಧು ಸಂತರ ಬಗ್ಗೆ ಅತೀವವಾದ ಕುತೂಹಲ, ಅಸಹಾಯಕರ ಬಗ್ಗೆ ಅಪಾರವಾದ ಅನುಕಂಪವನ್ನ ಹೊಂದಿದ್ದ ನರೇಂದ್ರರನ್ನ 7 ವರ್ಷಗಳ ಬಾಲಕನಿದ್ದಾಗ ಅಂದ್ರೆ 1870ರಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ ಶಾಲೆಗೆ ಸೇರಿಸಲಾಯಿತು. ಮುಂದೆ ನರೇಂದ್ರ ಮೆಟ್ರಿಕ್ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದರು. ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಮಹಾವಿದ್ಯಾಲಯದಿಂದ ತತ್ವಜ್ಞಾನದ ವಿಷಯದಲ್ಲಿ MA ಪದವಿಯನ್ನು ಪಡ್ಕೊಂಡ್ರು. ಆದರೆ ಸಾಧು ಸಂತರ ಸಂಪರ್ಕ ಹಾಗೂ ಸಾತ್ವಿಕ ಗುಣಗಳಿಂದಾಗಿ ನರೇಂದ್ರರ ಮನಸ್ಸಲ್ಲಿ ಅದಾಗಲೇ ವೈರಾಗ್ಯ ಮನೆ ಮಾಡಿತ್ತು. ಇಂಥ ದಿನಗಳಲ್ಲೇ ಅವರಿಗೆ ತಮ್ಮ ಪಕ್ಕದ ಮನೆಯವರಾದ ಸುರೇಂದ್ರನಾಥರ ಮನೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ದರ್ಶನವಾಗುತ್ತೆ. ಅದೊಂದು ಅಪೂರ್ವ ಸಂಗಮ. ನರೇಂದ್ರ ವಿವೇಕಾನಂದ ಆಗೋದಿಕ್ಕೆ ಆ ಗಳಿಗೆ ಮುನ್ನುಡಿ ಬರೆದಿತ್ತು. ಬಹುಶಃ ಆ ಗುರುವು ಕೂಡ ತನ್ನ ಶಿಷ್ಯನ ಆಗಮನಕ್ಕಾಗಿ ಕಾಯ್ತಾ ಇದ್ರೇನೋ.
ಪ್ರಾರಂಭದ ಕೆಲವು ದಿನಗಳು ರಾಮಕೃಷ್ಣರು ನರೇಂದ್ರರನ್ನ ತಮ್ಮಿಂದ ಒಂದೇ ಒಂದು ಕ್ಷಣ ಕೂಡ ದೂರ ಇಡೋದಕ್ಕೆ ಬಯಸ್ತಾ ಇರಲಿಲ್ಲ. ನರೇಂದ್ರರನ್ನ ತಮ್ಮ ಹತ್ರ ಕೂರಿಸಿಕೊಂಡು ಅನೇಕ ರೀತಿಯ ಉಪದೇಶಗಳನ್ನು ಮಾಡಿದ್ರು. ಇಬ್ಬರು ಕೂತಿರುವಾಗ ಬಹಳ ಗಹನವಾದ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇತ್ತು. ಒಂದಿನ ಶ್ರೀರಾಮಕೃಷ್ಣರು ಒಂದು ಕಾಗದದ ತುಂಡಿನ ಮೇಲೆ ನರೇಂದ್ರ ಲೋಕ ಶಿಕ್ಷಣದ ಕಾರ್ಯವನ್ನು ಮಾಡ್ತಾನೆ ಅಂತ ಬರೆದ್ರಂತೆ. ಅದನ್ನು ತಮಾಷೆಯಾಗಿ ತಗೊಂಡ ನರೇಂದ್ರ, ಈ ಎಲ್ಲ ಕೆಲಸಗಳು ನನ್ನಿಂದ ಆಗೋದಿಲ್ಲ ಅಂತ ಅಂದ್ಬಿಟ್ರು. ರಾಮಕೃಷ್ಣರು ತಕ್ಷಣ ದೃಢವಾಗಿ, ಆಗೋದಿಲ್ಲ ಅಂದ್ರೇನು, ನಿನ್ನ ಎಲುಬುಗಳು ಕೂಡ ಈ ಕೆಲಸ ಮಾಡುತ್ತವೆ ಅಂದ್ರಂತೆ. ಮುಂದೆ ಶ್ರೀರಾಮಕೃಷ್ಣ ಪರಮಹಂಸರು ನರೇಂದ್ರರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಸ್ವಾಮಿ ವಿವೇಕಾನಂದ ಅಂತ ಮರುನಾಮಕರಣ ಮಾಡಿದರು. ತಮ್ಮ ಮುಂದಿನ ಎಲ್ಲ ಕೆಲಸಗಳನ್ನ ಶಿಷ್ಯ ಮಾಡ್ತಾನೆ ಅಂತ ನಿರುಮ್ಮಳರಾದ ರಾಮಕೃಷ್ಣ ಪರಮಹಂಸರು ಸಂಪೂರ್ಣವಾಗಿ ಕಾಳಿ ಮಾತೆಯಲ್ಲಿ ಲೀನವಾಗಿ ಹೋದರು. ಅಲ್ಲಿಗೆ ಅದೊಂದು ಭವ್ಯ ಅಧ್ಯಾಯ ಮುಗಿದಂತಾಯಿತು. ರಾಮಕೃಷ್ಣ ಪರಮಹಂಸರ ಮಹಾಸಮಾಧಿಯ ನಂತರ ಸ್ವಾಮಿ ವಿವೇಕಾನಂದರು ಕೋಲ್ಕತಾ ಹತ್ತಿರದ ವರಾಹನಗರದಲ್ಲಿ ಪಾಳು ಬಿದ್ದ ಕಟ್ಟಡವೊಂದರಲ್ಲಿ ರಾಮಕೃಷ್ಣಾಶ್ರಮವನ್ನು ಸ್ಥಾಪಿಸುತ್ತಾರೆ. ಅದೊಂದಿನ ರಾತ್ರಿ ಸ್ವಾಮಿ ವಿವೇಕಾನಂದರು ಒಂದು ಅದ್ಭುತವಾದ ಕನಸನ್ನು ಕಂಡರು. ರಾಮಕೃಷ್ಣ ಪರಮಹಂಸರು ಜ್ಯೋತಿರ್ಮಯ ದೇಹವನ್ನು ಧರಿಸಿ ಸಮುದ್ರದಿಂದ ಮುಂದೆ 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 ಹೋಗ್ತಾ ಇದ್ದಾರೆ ಮತ್ತು ಸ್ವಾಮಿ ವಿವೇಕಾನಂದರನ್ನ ತಮ್ಮ ಹಿಂದೆ ಬರುವಂತೆ ಸನ್ನೆ ಮಾಡ್ತಾ ಇದ್ದಾರೆ. ಅದು ವಿವೇಕಾನಂದರ ಕಣ್ತೆರೆಸಿದ ಕನಸು. ಅವರ ಹೃದಯದಲ್ಲಿ ಅದೊಂದು ರೀತಿಯ ಅವರ್ಣನೀಯ ಆನಂದ ತುಂಬಿತ್ತು. ಅದರೊಂದಿಗೆ ಅವರಿಗೆ ಇನ್ನು ಹೊರಡು ಅನ್ನೋ ದೇವವಾಣಿ ಸುಸ್ಪಷ್ಟವಾಗಿ ಕೇಳಿಸಿದ ಹಾಗಾಯಿತು. ಅದು ಪರದೇಶಕ್ಕೆ ಹೋಗುವ ಬಗೆಗಿನ ಆದೇಶವಾಗಿತ್ತು. ವಿವೇಕಾನಂದರಲ್ಲಿ ವಿದೇಶಕ್ಕೆ ಹೋಗುವ ಸಂಕಲ್ಪ ದೃಢವಾಯಿತು. ಒಂದೆರಡು ದಿನಗಳಲ್ಲಿಯೇ ಪ್ರವಾಸದ ಎಲ್ಲ ತಯಾರಿಗಳು ಕೂಡ ಪೂರ್ಣವಾದವು. ಅದು ಶಿಕಾಗೋದಲ್ಲಿ ನಡೆಯಲಿದ್ದ ಸರ್ವಧರ್ಮ ಸಮ್ಮೇಳನ. 1893 ಮೇ 31ನೇ ತಾರೀಕು ಪೆನೆನ್ಸುಲಾರ್ ಅನ್ನೋ ಹಡಗಲ್ಲಿ ಅಮೆರಿಕಾದತ್ತ ಸ್ವಾಮಿ ವಿವೇಕಾನಂದರು ಪ್ರಯಾಣ ಬೆಳೆಸ್ತಾರೆ. ಜುಲೈ 14ನೇ ತಾರೀಕು ಸ್ವಾಮೀಜಿ ಕೆನಡಾದ ವ್ಯಾಂಕೋವರ್ ಬಂದರನ್ನು ತಲುಪ್ತಾರೆ. ಭಾರತವೆಂಬ ಸುವರ್ಣ ಭೂಮಿಯ ಪರಿಚಯವನ್ನ ಜಗತ್ತಿಗೆ ಮಾಡಿಕೊಡೋದು ಒಂದು ದೈವಿ ಯೋಗನೇ ಆಗಿತ್ತು. ಅಮೆರಿಕಾದ ಶಿಕಾಗೋದಲ್ಲಿ 1893 ಸೆಪ್ಟೆಂಬರ್ 11ನೇ ತಾರೀಕು ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದ ಸ್ವಾಮಿ ವಿವೇಕಾನಂದರು ಯಾವುದೇ ಒಂದು ವಿಶಿಷ್ಟ ಪಂಥದ ಪ್ರತಿನಿಧಿ ಆಗಿರಲಿಲ್ಲ. ಅವರು ಸಮಗ್ರ ಸನಾತನ ಧರ್ಮದ ಪ್ರತಿನಿಧಿಯಾಗಿ ಆ ಸಮ್ಮೇಳನದಲ್ಲಿ ಭಾಗಿಯಾಗಿದ್ರು. ಮುಂದಾಗಿದ್ದೆಲ್ಲ ಇತಿಹಾಸ. ಶಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ 6ರಿಂದ 7 ಸಾವಿರದಷ್ಟು ಸ್ತ್ರೀ ಪುರುಷ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಯಾವುದೇ ಧರ್ಮದ ನಿಂದನೆ ಅಥವಾ ಟೀಕೆಯನ್ನು ಮಾಡಲಿಲ್ಲ. ಯಾವುದೇ ಧರ್ಮವನ್ನು ಅವರು ಕ್ಷುದ್ರ ಅನ್ನಲಿಲ್ಲ. ಆದರೆ ಹಿಂದೂ ಧರ್ಮದ ಔನ್ನತ್ಯವನ್ನ, ಅದರ ಸರ್ವಕಾಲಿಕತೆ ಮತ್ತು ಸಮಿಷ್ಟಿ ಪ್ರಜ್ಞೆಯನ್ನ ಕೇಳುಗರ ಮನಮುಟ್ಟುವಂತೆ ವಿವರಿಸಿದರು. ಇದು ಸ್ವಾಮಿ ವಿವೇಕಾನಂದರ ಖ್ಯಾತಿಯನ್ನ ಆಗಸದ ಎತ್ತರಕ್ಕೇರಿಸಿತು. ಮುಂದೆ ವಿದೇಶಗಳಲ್ಲಿ ಭಾರತದ ಹೆಸರನ್ನು ಉಜ್ವಲಗೊಳಿಸಿ ಕೋಲ್ಕತಾಗೆ ಮರಳಿದ ಸ್ವಾಮೀಜಿಯವರನ್ನ ವಿಜೃಂಭಣೆಯಿಂದ ಇಲ್ಲಿ ಸ್ವಾಗತಿಸಲಾಯಿತು. ಅಲ್ಲಿಂದ ಮುಂದಕ್ಕೆ ಸ್ವಾಮಿ ವಿವೇಕಾನಂದರು ಧಾರ್ಮಿಕ ಚಳವಳಿ, ಭಾರತೀಯ ವೇದಾಂತ, ನಮ್ಮ ಇಂದಿನ ಕರ್ತವ್ಯ, ಭಾರತೀಯ ಮಹಾಪುರುಷರು, ಭಾರತದ ಭವಿಷ್ಯ ಇಂಥ ಅನೇಕ ವಿಷಯಗಳ ಬಗ್ಗೆ ಪ್ರವಚನಗಳನ್ನು ನೀಡುವುದಕ್ಕೆ ಶುರು ಮಾಡಿದರು. ತಮ್ಮ ಅಭಿಪ್ರಾಯ ಹಾಗೂ ತಾತ್ವಿಕತೆಯನ್ನ ವಿದೇಶ ಮತ್ತು ಸ್ವದೇಶಗಳಲ್ಲಿ ನೀಡಿರುವ ಪ್ರವಚನಗಳಲ್ಲಿ ಪ್ರಖರವಾದ ಭಾಷೆಯಲ್ಲಿ ಮಂಡಿಸಿದ್ರು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಈ ವಿಚಾರಧಾರೆ ಜನರ ಮೇಲೆ ಬಹುದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರಿತು. ವಿದೇಶಗಳಲ್ಲಿ ಕೂಡ ಅವರು ವೇದಾಂತದ ವಿಶ್ವವಾಣಿಯ ಪ್ರಚಾರವನ್ನು ಮಾಡಿದರು. ಅದರಿಂದಾಗಿ ಆರ್ಯ ಧರ್ಮ, ಆರ್ಯ ಜಾತಿ, ಆರ್ಯ ಭೂಮಿಗಳಿಗೆ ಜಗತ್ತಿನಲ್ಲಿ ಪ್ರತಿಷ್ಠೆ ಲಭಿಸಿತು. ಗೆಳೆಯರೇ, ಇಲ್ಲಿ ಆರ್ಯ ಅನ್ನೋ ಪದವನ್ನ ನಾನು ಎಲ್ಲಿಂದಲೋ ಇಲ್ಲಿಗೆ ಬಂದವರು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಆರ್ಯ ಅಂದ್ರೆ ಶ್ರೇಷ್ಠ ಮತ್ತು ಮೊಟ್ಟ ಮೊದಲ ಅಂತ ಅರ್ಥ. ಇದು ಭಾರತದ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯವಾಗುವ ಹೆಸರು. ಸ್ವಾಮಿ ವಿವೇಕಾನಂದರು ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿಯ ಕುರಿತು ಗಾಢವಾದ ಅಭಿಮಾನ ಹೊಂದಿದ್ರು. ಆದರೆ ಅದರಲ್ಲಿ ನುಸುಳಿರುವ ಅನಿಷ್ಠ ರೂಢಿಗಳು, ಪದ್ಧತಿಗಳು, ಜಾತಿಭೇದಗಳಂಥ ಹೀನ ವಿಚಾರಗಳು, ಶ್ರೇಷ್ಠತೆಯ ರೋಗಗಳ ಬಗ್ಗೆ ತಮ್ಮ ಭಾಷಣಗಳಲ್ಲಿ ಕಟುವಾಗಿ ಟೀಕಿಸಿದರು. ಇದೇ ಸಮಯದಲ್ಲಿ ಅವರು ಮಹಿಳೆಯರ ಕುರಿತು, ಸಮಾಜದ ತಾತ್ಸಾರದ ಬಗ್ಗೆ ವಾಕ್ಪ್ರಹಾರ ಕೂಡ ಮಾಡಿದರು. ಮುಂದೆ ಸ್ವಾಮಿ ವಿವೇಕಾನಂದರು 1888ರಲ್ಲಿ ಭಾರತ ಪರ್ಯಟನೆಗೆ ಹೊರಡುತ್ತಾರೆ. ಅವರ ಜೊತೆಗೆ ಕಮಂಡಲ, ದಂಡ ಮತ್ತು ಅವರಿಗೆ ಪ್ರಿಯವಾದ ಭಗವದ್ಗೀತೆಯನ್ನು ಇಟ್ಕೊಳ್ತಾರೆ. ಹೀಗೆ ಸತತವಾಗಿ 5 ವರ್ಷಗಳ ಕಾಲ ಭಾರತದಾದ್ಯಂತ ಸಂಚರಿಸಿದ ವಿವೇಕಾನಂದರು 1888ರಲ್ಲಿ ಗೌತಮ ಬುದ್ಧ ಮತ್ತು ಆದಿಶಂಕರಾಚಾರ್ಯರು ಧರ್ಮ ಪ್ರಚಾರ ಮಾಡಿದ್ದ ವಾರಣಾಸಿಗೆ ಭೇಟಿ ಕೊಡ್ತಾರೆ. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ಬಂಡೆಯ ಮೇಲೆ ಧ್ಯಾನಸ್ಥರಾಗಿ ಕೂತ್ಕೋತಾರೆ. ಅಲ್ಲೊಂದು ದಿವ್ಯ ಅನುಭೂತಿಯನ್ನ ಪಡ್ಕೋತಾರೆ. ಸನ್ಯಾಸ ಅಂದ್ರೆ ಎಲ್ಲವನ್ನ ತ್ಯಜಿಸಿ ತಪಸ್ಸಿಗೆ ಕೂತ್ಕೊಳ್ಳೋದಲ್ಲ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ.
ಸನ್ಯಾಸ ಅಂದ್ರೆ ಫಲಾಪೇಕ್ಷೆಯನ್ನ, ಸ್ವಾರ್ಥವನ್ನ ತ್ಯಜಿಸೋದು ಅಂತ ಅಷ್ಟೇ. ಈ ಮಾತುಗಳನ್ನ ಅರ್ಥ ಮಾಡ್ಕೊಂಡಿದ್ದಷ್ಟೇ ಅಲ್ಲದೆ ಕಾರ್ಯರೂಪಕ್ಕಿಳಿಸಿದವರು ಸ್ವಾಮಿ ವಿವೇಕಾನಂದರು. ಅವರು ಕೇವಲ ಧ್ಯಾನ ತಪಸ್ಸುಗಳಲ್ಲಿ ಲೀನವಾಗಲಿಲ್ಲ, ಬದಲಿಗೆ ಯುವ ಶಕ್ತಿಯನ್ನ ಕಾರ್ಯೋನ್ಮುಖಗೊಳಿಸೋದ್ರಲ್ಲಿ ಮಗ್ನರಾದರು. ಹಸಿದವರಿಗೆ ಒಂದು ಹಿಡಿ ಅನ್ನ ಸಿಗಬೇಕೇ ಹೊರತು ಧರ್ಮದ ಒಣಮಾತುಗಳಲ್ಲ ಅಂತ ನಿಖರವಾಗಿ ಹೇಳುವ ಧೈರ್ಯ ಮಾಡಿದ್ರು ಸ್ವಾಮಿ ವಿವೇಕಾನಂದ. ಜಾತಿಯ ಕ್ರೌರ್ಯ, ಆಚರಣೆಗಳು, ಮೌಢ್ಯಗಳಿಂದ ಭಾರತ ಹೊರಬರಬೇಕು ಅಂತ ಬಲವಾಗಿ ಪ್ರತಿಪಾದಿಸಿದ್ರು. ಸಾಮಾನ್ಯರ ಏಳಿಗೆಗಾಗಿ ನಿರಂತರವಾಗಿ ಚಡಪಡಿಸಿದ್ರು. ಸೇವೆಗಿಂತಲೂ ದೊಡ್ಡ ಧರ್ಮ ಮತ್ತೊಂದಿಲ್ಲ ಅಂತ ಹೇಳಿದ್ರು. ಭಾರತದ ಸನಾತನ ಧರ್ಮದ ನಿಜವಾದ ತಿರುಳನ್ನ ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡಿದರು. ವಿವೇಕಾನಂದರು ಇವತ್ತಿಗೂ ಪ್ರಸಿದ್ಧರಾಗಿರೋದು ಯುವ ಜನರ ಪಾಲಿನ ಐಕಾನ್ ಅಂತಲೇ. ಯುವ ಶಕ್ತಿಗೆ ಆ ಮಹಾಗುರುವಿಗಿಂತಲೂ ಅತಿ ದೊಡ್ಡ ಸ್ಫೂರ್ತಿ, ಮಾರ್ಗದರ್ಶಕ ವ್ಯಕ್ತಿತ್ವ ಮತ್ತೊಂದಿಲ್ಲ. ಭಾರತದ ಭವಿಷ್ಯ ಇರೋದು ಯುವ ಶಕ್ತಿಯಲ್ಲಿ. ಅವರು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಮಾಡಬಲ್ಲರು ಅನ್ನೋದು ವಿವೇಕಾನಂದರ ನಂಬಿಕೆ ಆಗಿತ್ತು. ಹೀಗಾಗಿನೇ ಯುವ ಜನ ತಮ್ಮ ದೇಹ ಹಾಗೂ ಮನಸ್ಸುಗಳನ್ನು ದೃಢವಾಗಿಟ್ಕೋಬೇಕು, ಗಟ್ಟಿಮುಟ್ಟಾಗಿರಬೇಕು, ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಅದನ್ನು ತಲುಪೋದಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಬಂದ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳೋ ಮೂಲಕ ಪ್ರತಿಯೊಬ್ಬರಲ್ಲೂ ಉತ್ಸಾಹದ ಚಿಲುಮೆ ಏಳೋ ಹಾಗೆ ಮಾಡಿದರು. ರಾಮಕೃಷ್ಣರಿಂದ ಇವರು ಪಡೆದ ಮುಖ್ಯ ಬೋಧನೆಗಳಲ್ಲೊಂದು ಎಲ್ಲರಲ್ಲಿಯೂ ದೇವನಿದ್ದಾನೆ ಅನ್ನೋದು. ಇದೇ ವಿವೇಕಾನಂದರ ಮಂತ್ರ ಆಯಿತು. ಮುಂದೆ ಇದೇ ದರಿದ್ರ ನಾರಾಯಣ ಸೇವೆ ಅನ್ನೋ ತತ್ವಕ್ಕೆ ದಾರಿ ಮಾಡಿಕೊಡ್ತು. ಈ ತತ್ವದಂತೆ ಬಡ ಜನರ ಸೇವೆಯಲ್ಲಿ ದೇವರ ಸೇವೆಯನ್ನ ಮಾಡುವ ದಾರಿಯನ್ನ ಅವರು ಪಾಲಿಸಿದ್ರು, ಬೋಧಿಸಿದ್ರು. ಎಲ್ಲರಲ್ಲಿಯೂ ದೇವರಿದ್ದಾನೆ, ಎಲ್ಲರೂ ಸಮಾನರು ಅಂತಾದ ಮೇಲೆ ಕೆಲವರಿಗೆ ಮಾತ್ರ ಯಾಕೆ ಹೆಚ್ಚು ಬೆಲೆ ಬರಬೇಕು ಅನ್ನೋ ಪ್ರಶ್ನೆಯನ್ನ ವಿವೇಕಾನಂದರು ಕೇಳಿಕೊಂಡ್ರು ಮತ್ತು ಸಮಾಜದ ಮುಂದೆ ಕೂಡ ಇಟ್ಟರು. ವಿವೇಕಹೀನವಾಗಿ ಮೌಢ್ಯಗಳಲ್ಲಿ ಮುಳುಗಿ ಸ್ವಾಭಿಮಾನವನ್ನ, ಆತ್ಮಾಭಿಮಾನವನ್ನ ಮರೆತಿದ್ದ ಈ ದೇಶದ ಜನರಿಗೆ ವಿವೇಕ ತುಂಬೋದಿಕ್ಕಾಗಿನೇ ಅವತರಿಸಿದ್ದ ಮಹಾನ್ ಚೇತನ 1902 ಜುಲೈ 4ರಂದು ಇಹಲೋಕದ ಯಾತ್ರೆಯನ್ನು ಮುಗಿಸಿಬಿಡ್ತು. ಈಗಿನ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ವಿವೇಕಾನಂದರು ದೇಹತ್ಯಾಗ ಮಾಡಿದರು. ತಾವು ದೇಹ ಬಿಡುವ ದಿನಾಂಕವನ್ನು ಕೂಡ ಅವರು ಮೊದಲೇ ತಿಳಿಸಿದರು. ವಿವೇಕರ ದೇಹಕ್ಕೆ ಆಗ 39 ವರ್ಷ. ಇದು ದೇಹತ್ಯಾಗದ ವಯಸ್ಸಲ್ಲ, ಆದರೆ ಕೇವಲ 39 ವರ್ಷಗಳಲ್ಲಿ ಅವರು ಮಾಡಿದ ಸಾಧನೆ ಮಾತ್ರ ನಿಜಕ್ಕೂ ಅಪ್ರತಿಮ, ಅಮೋಘ, ಅಪರಿಮಿತ ಮತ್ತು ಅನನ್ಯ. ಸ್ನೇಹಿತರೆ, ಆ ಮಹಾನ್ ಚೇತನದ ಬಗ್ಗೆ ಹೇಳ್ತಾ ಹೋದರೆ ಖಂಡಿತ ದಿನಗಳು ಸಾಕಾಗುವುದಿಲ್ಲ. ಇರುವ ಸಮಯದ ಮಿತಿಯಲ್ಲಿ ಅವರನ್ನು ನೆನಪು ಮಾಡಿಕೊಳ್ಳುವ ಮೂಲಕ ನುಡಿ ನಮನಗಳನ್ನು ಸಲ್ಲಿಸೋ ಪ್ರಯತ್ನವನ್ನಷ್ಟೇ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಯಾವಾಗ ನಮ್ಮನ್ನ ನಿರಾಸೆ ಆವರಿಸಿಕೊಳ್ಳುತ್ತೋ, ಯಾವಾಗ ನಮ್ಮನ್ನ ಅಜ್ಞಾನದ ಕತ್ತಲು ಕಾಡೋದಿಕ್ಕೆ ಶುರು ಮಾಡುತ್ತೋ, ಆಗ ವಿವೇಕಾನಂದರ ಹೆಸರೇ ನಮಗೆ ದಾರಿದೀಪ ಆಗುತ್ತೆ. ನಮ್ಮಲ್ಲಿನ ನಿರಾಸೆಯನ್ನ ಹೊಡೆದೋಡಿಸಿ ಮತ್ತೆ ಶಕ್ತಿಯನ್ನು ತುಂಬುತ್ತೆ. ಅಂಥ ಪರಮಗುರುವನ್ನ ನೆನಪು ಮಾಡಿಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.